हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ। ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ದಿಢೀರಾಗಿ ಎಗ್ಲೆಸ್ ಫ್ರೆಂಚ್ ಟೋಸ್ಟ್ ರೆಸಿಪಿ। ಫ್ರೆಂಚ್ ಟೋಸ್ಟ್ ತಿನ್ನಬೇಕು ಅನ್ಸ್ದಾಗ ಮನೆಯಲ್ಲಿ ಮೊಟ್ಟೆ ಇಲ್ಲದಿದ್ದಾಗ ದಿಢೀರಾಗಿ ಈ ರೀತಿನೂ ಫ್ರೆಂಚ್ ಟೋಸ್ಟ್ ಮಾಡ್ಕೊಳ್ಬೋದು। ಮಕ್ಕಳೆಲ್ಲ ಖುಷಿ ಪಡ್ತಾರೆ, ನೀವು ಎಂಜಾಯ್ ಮಾಡ್ಬೋದು। ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಮೊದಲಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ। ಯಾವ ಫ್ಲೇವರ್ ಬೇಕಾದರೂ ತಗೋಬೋದು, ನಾನಿಲ್ಲಿ ವೆನಿಲಾ ತಗೊಂಡಿರೋದು। ಜೊತೆಗೆ 2 ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ। ಮತ್ತು ಇದಕ್ಕೆ ಅರ್ಧ ಕಪ್ ಬಿಸಿ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು। ಮತ್ತು ಫ್ರೆಂಚ್ ಟೋಸ್ಟ್ಗೆಲ್ಲ ಸ್ವಲ್ಪ ಚಕ್ಕೆನ ಪುಡಿ ಮಾಡ್ಕೊಂಡು ಹಾಕುತ್ತಾರೆ। ನಿಮ್ಗೆ ಆ ಫ್ಲೇವರ್ ಇಷ್ಟ ಇದ್ದರೆ 1-2 ಚಿಟಿಕೆ ಹಾಕ್ಕೊಳ್ಳಿ ಪುಡಿ ಮಾಡಿಕೊಂಡು। ಇವಾಗ ಫ್ರೆಂಚ್ ಟೋಸ್ಟ್ ಮಾಡ್ಕೊಳ್ಳೋಣ। ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ। ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬಟರ್ ಹಾಕೋತಾ ಇದ್ದೀನಿ। ಡೈರೆಕ್ಟ್ ಹಾಗೆ ಬಟರ್ ಹಾಕ್ಕೊಂಡ್ರೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ, ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಬಟರ್ ಹಾಕ್ಕೊಂಡಿರೋದು। ಫುಲ್ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು। ಇವಾಗ ಬ್ರೆಡ್ ಸ್ಲೈಸಸ್ ತೊಗೊಂಡು ಈ ಥರ ಮಿಕ್ಸ್ಚರ್ಗೆ ನೋಡಿ ಈ ಥರ ಚೆನ್ನಾಗಿ ಡಿಪ್ ಮಾಡಿಕೊಂಡು ತವ ಮೇಲೆ ಇಡಬೇಕು। ಫ್ಲೇಮ್ನ ಸ್ವಲ್ಪ ಕಮ್ಮಿಲೇ ಇಟ್ಕೊಳ್ಳಿ, ಯಾಕಂದರೆ ಸಕ್ಕರೆನೂ ಹಾಕಿದ್ದೀವಲ್ಲ, ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಇದು ಕಚ್ಕೊಬಿಡುತ್ತೆ ತವಾಗೆ, ಬೇಗ ಸೀದೋದಂಗೆ ಆಗಿಬಿಡುತ್ತೆ। ಒಂದು ಸೈಡ್ ಕ್ಲೀನಾಗಿ ಕುಕ್ ಆಗಲಿ, ಆಮೇಲೆ ಇದನ್ನು ತಿರುಗಿಸ್ಕೋಬೇಕು। ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುಕ್ ಆಗಲಿ, ಇಲ್ಲಾಂದರೆ ಅದು ಕಚ್ಕೊಬಿಡುತ್ತೆ, ಕ್ಲೀನಾಗಿ ಬರಲ್ಲ। ಇದು ಸ್ವೀಟ್ ಇರೋದ್ರಿಂದ ತವಾಗೆ ಹಂಗೆ ಕಚ್ಕೊಬಿಡುತ್ತೆ ನೋಡಿ। ಇವಾಗ 2 ಸೈಡು ಚೆನ್ನಾಗಿ ಕುಕ್ ಆಗಿದೆ। ಇವಾಗ ಇದು ತಕ್ಕೊಳ್ಳೋಣ। ಕಲರು ಅಷ್ಟು ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ। ಇದೇ ರೀತಿ ಮಿಕ್ಕಿದ ಫ್ರೆಂಚ್ ಟೋಸ್ಟು ಮಾಡ್ಕೊಳ್ಳೋಣ। ತುಂಬಾ ರುಚಿಯಾಗಿ ದಿಢೀರಾಗಿ ಎಗ್ಲೆಸ್ ಫ್ರೆಂಚ್ ಟೋಸ್ಟ್ ರೆಡಿಯಾಗಿದೆ। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।